ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಈಗ ನಿಗಿ ಕೆಂಡಾಗಿದ್ದಾರೆ. ನಾಳೆ ಮದ್ದೂರಿಗೆ ಬಿಜೆಪಿಯ ನಿಯೋಗ ಭೇಟಿಯನ್ನ ಕೊಡಲಿದೆ. ನಾಳೆ ಮದ್ದೂರಿಗೆ ಬಿಜೆಪಿಯ ನಿಯೋಗ ಭೇಟಿ ಕೊಡಲಿದ್ದಾರೆ. ವಿಜಯೇಂದ್ರ, ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಇನ್ನು ರವಿಕುಮಾರ್ ಸೇರಿ ಹಲವು ನಾಯಕರ ನಿಯೋಗ ನಾಳೆ ಭೇಟಿ ಕೊಡ್ತಾರೆ. ಮದ್ದೂರು ಕಲ್ಲು ತೂರಾಟ, ಇನ್ನು ಲಾಠಿ ಚಾರ್ಜ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಂತ್ರಸ್ತರ ಭೇಟಿ ಮಾಡಿ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ಬಿಜೆಪಿ ಈಗ ಸಿದ್ಧ ಆಗಿದೆ. ಹೀಗಾಗಿ ಇವತ್ತು ಕೂಡ ಆಕ್ರೋಶವನ್ನ ಹೊರಗಾಕ್ತಿದ್ರು ಒಬ್ಬೊಬ್ಬರೇ ನಾಯಕರು. ಸರಿ ಇಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಕಂಪ್ಲೀಟ್ ಗರಂ ಆಗಿದ್ರು. ಹೀಗಾಗಿ ಈ ಸ್ಥಳಕ್ಕೆ ಮದ್ದೂರಿಗೆ ನಾಳೆ ಭೇಟಿ ಕೊಡ್ತಿದ್ದಾರೆ ಬಿಜೆಪಿಯ ನಿಯೋಗ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇತರ ನಾಯಕರು ಕೂಡ ಮದ್ದೂರಿಗೆ ಬಂದು ಆಕ್ರೋಶವನ್ನ ಹೊರಗಾಕ್ಲಿದ್ದಾರೆ. ನಿಯೋಗದ ವಿಚಾರವಾಗಿ ಬರ್ತಾರೆ ಅವರೆಲ್ಲರೂ ಕೂಡ. ಈ ಕಲ್ಲು ತೂರಾಟ ಇರ್ಬೋದು, ಲಾಠಿ ಚಾರ್ಜ್ ಮಾಡಿರೋದು, ಈಗಾಗಲೇ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಒಬ್ಬೊಬ್ಬರೇ ನಾಯಕರು. ಈ ಲಾಠಿ ಚಾರ್ಜ್ ಮಾಡಿರುವಂತ ವಿಚಾರದಲ್ಲಿ ಸರಿಯೇ ಇಲ್ಲ, ಈ ನಡೆಯನ್ನು ನಾವು ತುಂಡವಾಗಿ ಖಂಡಿಸ್ತೀವಿ ಅನ್ನೋದಾಗಿ ಆಕ್ರೋಶ ಹೊರಗಾಕಿದ್ರು ಅನೇಕ ನಾಯಕರು. ಹಾಗಾಗಿ ನಾಳೆ ಭೇಟಿ ಕೊಟ್ಟು ಸಂತ್ರಸ್ತರು ಯಾರಿದ್ದಾರೆ, ಈಗ ಲಾಠಿ ಚಾರ್ಜ್ ಅಲ್ಲಿ ಯಾರ್ಯಾರು ಪೆಟ್ಟು ಬಿದ್ದಿದೆ, ಜೊತೆಲಿ ಈ ಘಟನೆಯನ್ನ ಖಂಡಿಸೋದಕ್ಕೆ ನಾಳೆ ಮದ್ದೂರಿಗೆ ಆಗಮಿಸಲಿದ್ದಾರೆ. ಬಂದು ತದನಂತರ ಸುದ್ದಿಗೋಷ್ಠಿಯನ್ನ ಮಾಡುವಂತ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಯಾವಾಗ ಘಟನೆ ಆಯಿತು, ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿ ಹೋದ್ರು, ಆಕ್ರೋಶ ಹೊರಗಾಕಿದ್ರು. ಬಿಜೆಪಿಯ ಇತರ ನಾಯಕರು ಕೂಡ ಈ ವಿಚಾರವಾಗಿ ಮಾತನಾಡಿದ್ರು. ಸರಿಯೇ ಇಲ್ಲ, ರಾಜ್ಯ ಸರ್ಕಾರ ಇಂಥದ್ದೊಂದು ವಿಚಾರವನ್ನು ನಾವು ಖಂಡಿಸ್ತೀವಿ, ರಾಜ್ಯ ಸರ್ಕಾರದ ವಿರುದ್ಧವೇ ಕಂಪ್ಲೀಟ್ ಗರಂ ಆಗಿ ಮಾತನಾಡ್ತಿದ್ರು. ಜೊತೆಲಿ ಮತ್ತೆ ಇಂಥ ಘಟನೆಗಳು, ಅದು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಮರುಕಳಿಸ್ತಾ ಇರೋದು ಬೇಸರದ ಸಂಗತಿ. ಯಾಕಂದ್ರೆ ಕಳೆದ ಬಾರಿ ಎಲ್ಲರಿಗೂ ಗೊತ್ತು, ನಾಗಮಂಗಲದಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ಆಯಿತು. ಒಂದು ರೀತಿ ಕೋಮು ಸೂಕ್ಷ್ಮದತ್ತ ಹೋಗ್ತಿದೆಯಲ್ಲ. ಇವೆಲ್ಲವೂ ಕೂಡ ಖಂಡಿಸಲಿಕ್ಕೆ ನಾಳೆ ಮದ್ದೂರಿಗೆ ಬಿಜೆಪಿಯ ನಿಯೋಗ ಭೇಟಿ ಕೊಡಲಿದೆ. ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಈಗ ಪಡ್ಕೊಳ್ತಿದ್ದಾರೆ. ಹೇಗಾಯಿತು, ಏನೆಲ್ಲ ಆಯಿತು, ಆ ಸಂದರ್ಭದಲ್ಲಿ ಪೊಲೀಸರ ನಡೆ ಏನಿತ್ತು, ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಿದ್ರು, ಕಲ್ಲು ತೂರಾಟಕ್ಕೆ ಏನು ಕಾರಣ ಆಯಿತು, ಇದ್ರ ಹಿಂದೆ ಯಾರಿದ್ದಾರೆ, ಇಷ್ಟೆಲ್ಲ ಧೈರ್ಯ ಹೆಂಗೆ ಬಂತು ಇವ್ರಿಗೆ, ಹೀಗೆ ಹಲವು ವಿಚಾರದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಸಂತ್ರಸ್ತರ ಭೇಟಿಗೂ ಕೂಡ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಲಾಠಿ ಚಾರ್ಜ್ ವಿಚಾರ ಯಾವಾಗ ಗೊತ್ತಾಯ್ತು ಆಗ ಇನ್ನಷ್ಟು ಕೆರಳುತ್ತಾರೆ. ಹೆಂಗೆ ಮಾಡಿದ್ರು ಏಕಾಏಕಿಯಾಗಿ. ಈಗ 21 ಜನರನ್ನ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಿದ್ದಾರೆ. ಆ ವಿಚಾರವಾಗಿಯೂ ಕೂಡ ಸಾಕಷ್ಟು ವಿಚಾರವನ್ನ ಬಿಜೆಪಿಯ ನಾಯಕರು ಹೊರಗಾಕ್ತಿದ್ರು. ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಕೆಂಡಾಗಿದ್ದಾರೆ. ಸರಿನೇ ಇಲ್ಲ, ಮತ್ತೆ ಹೀಗಾಗೋದಂದ್ರೆ ಏನು ಕಾರಣ, ಎಲ್ಲಿ ಏನು ವೈಫಲ್ಯ ಆಯಿತು, ಇದಕ್ಕೆ ಏನು ಕಾರಣ? ಹಾಗಾಗಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಇದಕ್ಕೆ ಯಾರು ಕುಮ್ಮಕ್ ಕೊಟ್ಟಿದ್ರು, ಯಾರು ಪ್ಲಾನ್ ಮಾಡಿದ್ರು, ಯಾಕಂದ್ರೆ ಸಾಕಷ್ಟು ವಿಚಾರಗಳಿದೆ. ಲೈಟ್ ಆಫ್ ಮಾಡಿದ್ರು, ಕಲ್ ತಗೊಂಡ್ಬಂದ್ರು ಅನ್ನುವಂಥ ಒಂದಿಷ್ಟು ಆರೋಪಗಳು, ಗಂಭೀರ ಆರೋಪಗಳು ಈ ಪ್ರಕರಣದಲ್ಲಿ ಗೊತ್ತಾಗ್ತಿದೆ. ಒಟ್ಟಿನಲ್ಲೀಗ ಮುಂದಿನ ಹಂತದ ತನಿಖೆಯಲ್ಲಿ ಎಲ್ಲವೂ ಕೂಡ ಸತ್ಯಾಸತ್ಯತೆಗಳು ಹೊರಬರುತ್ತೆ. ಆ ಸಂದರ್ಭದಲ್ಲಿ ರಾತ್ರಿ ಲೈಟ್ ಆಫ್ ಮಾಡಿದ್ರು, ಕಲ್ ತೂರಾಟ ಮಾಡಿದ್ರು, ಬೇಕು ಅನ್ನೋದಾಗಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾತುಗಳು ಸದ್ಯ ಗೊತ್ತಾಗ್ತಿದೆ. ಬಟ್ ತನಿಖೆಯ ನಂತರದಲ್ಲಿ ಅಲ್ಲಿ ಏನಾಯ್ತು ಎಕ್ಸಾಕ್ಟ್ಲಿ, ಇದಕ್ಕೆ ಯಾರು ಕುಮ್ಮಕ್ ಕೊಟ್ಟಿದ್ರು ಅನ್ನೋದು ಹೊರಬರುತ್ತೆ. ಇವತ್ತೇ ಆಕ್ರೋಶದ ಕಟ್ಟೆ ಒಡೆದಿದೆ. ಹೆದ್ದಾರಿಯನ್ನ ತಡೆದು ಟಿಬಿ ಸರ್ಕಲ್, ಮದ್ದೂರು ಆ ಭಾಗದಲ್ಲಿ ಎಲ್ಲರೂ ಕೂಡ ರಸ್ತೆ ತಡೆದು ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ನಾವು ಸಹಿಸೋದೇ ಇಲ್ಲ ಇದಂತ. ಒಂದು ಕಡೆ ಈ ಗುಂಪು ಯಾರ್ಯಾರು ಸೇರಿದ್ರು, ಯಾಕಂದ್ರೆ ನಿಷೇಧಾಜ್ಞೆಯನ್ನ ಕೂಡ ಹೇರಿದ್ರು, ಈ ಗುಂಪೆಲ್ಲವನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಗೊಳೋ ಅಂತ ರಸ್ತೆಯಲ್ಲೇ ಬಿದ್ದು ತಮ್ಮ ಆಕ್ರೋಶ ಹೊರಗಾಕ್ತಿದ್ದಾರೆ. ಮಹಿಳೆಯೊಬ್ರು ಹಿಂಗಾಗ್ಬಿಡ್ತಲ್ಲ ನೋಡಿ, ತಲೆ ಚೆಚ್ಕೊಂತಿದ್ದಾರೆ. ಹಬ್ಬ ಅಂತಂದ್ರೆ ಖುಷಿಯ ಸಂದರ್ಭ, ಅದು ಕೂಡ ಗಣೇಶನ ಹಬ್ಬ ಅಂತಂದ್ರೆ ಒಗ್ಗಟ್ಟು, ನಾವೆಲ್ಲ ಒಂದೇ, ಸಮಾಜ ಖುಷಿಯಿಂದ ಸಾಗಬೇಕೆನ್ನುವಂಥ ಸಂದೇಶವನ್ನ ಸಾರುವಂತ ಗಣೇಶನ ಹಬ್ಬ. ಆದರೆ ಹಬ್ಬದ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆಯಾಗಿರೋದು ನಿಜಕ್ಕೂ ಮಂಡ್ಯ ಜಿಲ್ಲೆಯ ಜನಕ್ಕೆ ಒಂದು ಶಾಕಿಂಗ್, ಜೊತೆಯಲ್ಲಿ ಇಡೀ ರಾಜ್ಯಕ್ಕೆ ಒಂದು ರೀತಿ ಶಾಕಿಂಗ್ ಇದು.
ಹೋಗ್ತಿದ್ರಿ ಸರ್ ಇವತ್ತು? ಹೌದು, ಹೋಗ್ತೀನಿ. ಸರ್ ಯಾವ ಮಂಡ್ಯ ಹೋಗ್ತಾ ಇದ್ದೀನಿ, ಮದ್ದೂರಿಗೆ. ಅಲ್ಲಿ ಏನಿದೆ ವಾಸ್ತವವಾದಂಥ ಸ್ಥಿತಿ ನೋಡಿ ನಂತರ ಇವತ್ತಾಗಲೇ ಈಗ ಹೇಳಿದ್ದೀನಿ, ಯಾರೇ ಮುಲಾಜಿಲ್ಲ, ನಿನ್ನೆ ಇನ್ಸಿಡೆಂಟಿಗೆ ಯಾರೇ ಕಾರಣಕರ್ತರಿದ್ದರು ಅವರನ್ನು ಕಠಿಣವಾದಂಥ ಕ್ರಮ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಸಹ ಸೂಚನೆ ಕೊಟ್ಟಿದ್ದೀವಿ. ಡಿ ಜಿ ಅವ್ರಿಗೂ ಹೇಳಿದ್ದೀವಿ, ಅಲ್ಲಿ ಸ್ಥಳೀಯ ಅಧಿಕಾರಿಗಳಿದ್ದಾರೆ, ಮಾಡ್ತೀವಿ. ಇವತ್ತು ಅನಾವಶ್ಯಕವಾದಂಥ ಪ್ರಚೋದನೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ, ಅದನ್ನು ಬೇಡ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅದರ ಮೇಲೆ ಏನಿದೆ ಜಿಲ್ಲಾಡಳಿತ ಗಮನ ಹರಿಸ್ತೀನಿ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿದ್ದಾರೆ ಸರ್ ಈಗಾಗಲೇ. ರಾಜಕೀಯವಾಗಿ ನಾವು ಬಂದಿಲ್ಲ. ಒಳ್ಳೆದಾಗಲಿ. ಇಲ್ಲ ರಾಜಕೀಯವಾಗಿ ಬರ್ದೆ ಇನ್ಯಾರ ಬಂದವರಂತೆ, ಇನ್ಯಾರ ಪರ ಬಂದವರಂತ, ರಾಜಕೀಯವಾಗೇ ಬಂದಿರೋ. ಒಳ್ಳೆದಾಗಲಿ, ಹೋಗಿದ್ದು ಬರಲಿ, ತಪ್ಪೇನಿದೆ? ಪೊಲೀಸರ ಮೇಲೆ ಆರೋಪಗಳು ಕೇಳಿದ್ರು. ತಪ್ಪಿದ್ರೆ ಪೊಲೀಸರ ಮೇಲೂ ಕ್ರಮ ತಗೋತೀವಿ. ಏನು ಅಂತ ನೋಡ್ದಲೇ ನಾವು ಹೇಳಲಿಕ್ಕಾಗಲ್ಲ. ತಪ್ಪಿದ್ರೆ ವರದಿ ತರಿಸ್ಕೊಂಡು ಅವ್ರ ಮೇಲೂ ಕ್ರಮ ತಗೋತೀವಿ. ಮಂಡ್ಯ ಹೋಗ್ತಿದ್ರಿ ಸರ್ ಇವತ್ತು? ಹೌದು, ಹೋಗ್ತೀನಿ. ಸರ್ ಯಾವ ಮಂಡ್ಯ ಹೋಗ್ತಾ ಇದ್ದೀನಿ, ಮದ್ದೂರಿಗೆ. ಅಲ್ಲಿ ಏನಿದೆ ವಾಸ್ತವವಾದಂಥ ಸ್ಥಿತಿ ನೋಡಿ ನಂತರ ಇವತ್ತಾಗಲೇ ಈಗ ಹೇಳಿದ್ದೀನಿ, ಯಾರೇ ಮುಲಾಜಿಲ್ಲ, ನಿನ್ನೆ ಇನ್ಸಿಡೆಂಟಿಗೆ ಯಾರೇ ಕಾರಣಕರ್ತರಿದ್ದರು ಅವರನ್ನು ಕಠಿಣವಾದಂಥ ಕ್ರಮ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಸಹ ಸೂಚನೆ ಕೊಟ್ಟಿದ್ದೀವಿ. ಡಿ ಜಿ ಅವ್ರಿಗೂ ಹೇಳಿದ್ದೀವಿ, ಅಲ್ಲಿ ಸ್ಥಳೀಯ ಅಧಿಕಾರಿಗಳಿದ್ದಾರೆ, ಮಾಡ್ತೀವಿ. ಇವತ್ತು ಅನಾವಶ್ಯಕವಾದಂಥ ಪ್ರಚೋದನೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ, ಅದನ್ನು ಬೇಡ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅದರ ಮೇಲೆ ಏನಿದೆ ಜಿಲ್ಲಾಡಳಿತ ಗಮನ ಹರಿಸ್ತೀನಿ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿದ್ದಾರೆ ಸರ್ ಈಗಾಗಲೇ. ರಾಜಕೀಯವಾಗಿ ನಾವು ಬಂದಿಲ್ಲ. ಒಳ್ಳೆದಾಗಲಿ. ಇಲ್ಲ ರಾಜಕೀಯವಾಗಿ ಬರ್ದೆ ಇನ್ಯಾರ ಬಂದವರಂತೆ, ಇನ್ಯಾರ ಪರ ಬಂದವರಂತ, ರಾಜಕೀಯವಾಗೇ ಬಂದಿರೋ. ಒಳ್ಳೆದಾಗಲಿ, ಹೋಗಿದ್ದು ಬರಲಿ, ತಪ್ಪೇನಿದೆ? ಪೊಲೀಸರ ಮೇಲೆ ಆರೋಪಗಳು ಕೇಳಿದ್ರು. ತಪ್ಪಿದ್ರೆ ಪೊಲೀಸರ ಮೇಲೂ ಕ್ರಮ ತಗೋತೀವಿ. ಏನು ಅಂತ ನೋಡ್ದಲೇ ನಾವು ಹೇಳಲಿಕ್ಕಾಗಲ್ಲ. ತಪ್ಪಿದ್ರೆ ವರದಿ ತರಿಸ್ಕೊಂಡು ಅವ್ರ ಮೇಲೂ ಕ್ರಮ ತಗೋತೀವಿ. ಮಂಡ್ಯ ಹೋಗ್ತಿದ್ರಿ ಸರ್ ಇವತ್ತು? ಹೌದು, ಹೋಗ್ತೀನಿ. ಸರ್ ಯಾವ ಮಂಡ್ಯ ಹೋಗ್ತಾ ಇದ್ದೀನಿ, ಮದ್ದೂರಿಗೆ. ಅಲ್ಲಿ ಏನಿದೆ ವಾಸ್ತವವಾದಂಥ ಸ್ಥಿತಿ ನೋಡಿ ನಂತರ ಇವತ್ತಾಗಲೇ ಈಗ ಹೇಳಿದ್ದೀನಿ, ಯಾರೇ ಮುಲಾಜಿಲ್ಲ, ನಿನ್ನೆ ಇನ್ಸಿಡೆಂಟಿಗೆ ಯಾರೇ ಕಾರಣಕರ್ತರಿದ್ದರು ಅವರನ್ನು ಕಠಿಣವಾದಂಥ ಕ್ರಮ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಸಹ ಸೂಚನೆ ಕೊಟ್ಟಿದ್ದೀವಿ. ಡಿ ಜಿ ಅವ್ರಿಗೂ ಹೇಳಿದ್ದೀವಿ, ಅಲ್ಲಿ ಸ್ಥಳೀಯ ಅಧಿಕಾರಿಗಳಿದ್ದಾರೆ, ಮಾಡ್ತೀವಿ. ಇವತ್ತು ಅನಾವಶ್ಯಕವಾದಂಥ ಪ್ರಚೋದನೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ, ಅದನ್ನು ಬೇಡ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅದರ ಮೇಲೆ ಏನಿದೆ ಜಿಲ್ಲಾಡಳಿತ ಗಮನ ಹರಿಸ್ತೀನಿ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿದ್ದಾರೆ ಸರ್ ಈಗಾಗಲೇ. ಒಳ್ಳೆ